ಡ್ರೋನು ಬ್ಯಾಗು ಎಲ್ಲ ಕಿತ್ತಿಕೊಂಡ್ಬಿಟ್ರು. ಇಲ್ಲೊಂದು ಗುಹೆ ಹೋಗ್ತಾ ಇದೆ. ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಡ್ರೋನ್ ಅಂತ ಕೆಳಗಡೆ ಎಲ್ಲ ಬಿಟ್ಟೆ ಮೇಲೆ ಬೇಕಂದ್ಬಿಟ್ಟು ಕಟ್ಟಾಗೋಯ್ತು. ಡ್ರೋನ್ ಶಾಟ್ ಅಲೋ ಮಾಡಿಲ್ಲ ಅಲ್ಲಿ. ಯಾವ ಇನ್ಚಾರ್ಜ್ ಇರೋ ನಾವು ಡ್ರೋನ್ ತೆಗಿರೋದು ನೋಡಿ ತಕ್ಷಣ ರೂಮ್ ಬಿಟ್ಟಾಗಿಂದ ಮನೆ ಹೋಗಕ್ಕೆ 11 hours ಆಗುತ್ತೆ ಅನ್ಕೊಂಡಿದ್ದೆ. ಅದು ನಾನು 17 hours ಮಾಡ್ಬಿಟ್ಟೆ. ಫಸ್ಟ್ ಹೋಗುವಾಗ ಶಿವಗಾಸಿ ರೂಟು ಗೂಗಲ್ ಮ್ಯಾಪ್ ಯಾಕೆ ತೋರಿಸ್ತಾನೋ ನನಗೆ ಇವತ್ತು ಗೊತ್ತಾಯ್ತು. ಹೆಂಗ್ ಕಟ್ಟ ಈ ಅಪ್ಪನೇ ನೀ ಕೈ ಇಟ್ಬೇಡ ನನ್ನ ಕ್ಯಾಮ್ರಾದಲ್ಲಿ ಕುತೂಹಲ ಸುಮ್ಮನೆ. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸಮಯ 10 ಗಂಟೆ ಹತ್ರ ಆಯ್ತು. ಇವತ್ತು ವರ್ಕಾಲ ಕೇರಳದಲ್ಲಿ ಡೇ 3 ತನಗುರು. ನೆನ್ನೆ ಹಿಂಗೆ ಬಾಯಿ ಎಳೆದ್ಮೇಲೆ ರೂಮಿಗೆ ಬಂದ್ವಿ. ರೂಮಲ್ಲಿ ಒಂದು ಅನಾಹುತ ಆಯ್ತು. ಭಾರ್ಗವ್ ನೆನ್ನೆ ಏನಾಯ್ತು ಹೇಳ್ಗುರು? ನೋಡ್ರ ಆ ವಿಡಿಯೋದಲ್ಲಿ ಇದಕ್ಕೆ ನಾನು ಯಾರನ್ನ ತರ ಅದಕ್ಕೆ ನೆಕ್ಸ್ಟ್ ಟೈಮ್ ಟ್ರಿಪ್ ಕರಿ. ಎಸ್ ನೆನ್ನೆ ಭಾರ್ಗವ್ ಎಲ್ಲೋ ಕಾರ್ ಮಿಸ್ ಆಯ್ತು. ಬೀಗನ್ ಮಿಸ್ ಮಾಡ್ಬಿಟ್ಟಿದ್ದ. ಅದನ್ನ ಓಪನ್ ಮಾಡೋದಕ್ಕೆ ಇಲ್ಲದೆ ಇರೋ ಸುತ್ತಿ ಅದೆಲ್ಲ ತೊಗೊಂಡು ಹೆಂಗೋ ಮಾಡಿ ಕೊನೆಗೆ ಓಪನ್ ಮಾಡೇ ಬಿಟ್ವಿ. ಏನ ಭಾರ್ಗವ್ ನೀನು? ಎಸ್ ಅದಾದ್ಮೇಲೆ ಕ್ಲಿಫ್ಗೆ ನೈಟ್ ಹೋಗಿದ್ವಿ. ನಿಮಗೆ ಶಾಪಿಂಗ್ ಮಾಡೋಣ ಅಂತಲ್ಲ, ಲೈಕ್ ಹೇಗಿರುತ್ತೆ ನೋಡೋಣ ಅಂತ. ಅದು ನಡ್ಕೊಂಡು ನಮಗೆ ಗೊತ್ತಿದೆ ಬ್ಲ್ಯಾಕ್ ಬೀಚ್ವರೆಗೂ ಹೋಗೇಬಿಟ್ವಿ ಅದೇ ಕ್ಲಿಫ್ ಮೇಲೆ. ಸೊ ಅದ್ರದ್ದೊಂದು ತುಣುಕು ಹಾಕ್ತೀನಿ, ನೋಡ್ಕೊಂಬನ್ನಿ. Eu reparei que quando você recebe o amor que é maior que tudo, você esnoba, se retrai, se diz melhor e não quer mais. Eu reparei que quando você recebe o amor que é maior que tudo, você esnoba, se retrai e não quer mais. Please don't talk about me when I'm gone. Oh honey, though our friendship ceases from now on. Please don't talk about me when I'm gone. Oh honey, though our friendship ceases from now on. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara, mas não tô no jogo. E tudo isso eu fico nessa, tipo, quem é ele? Ele é só um macho escroto dentro do padrão. E tem um monte que se deita, mas eu não. O jogo virou, me reinventei. No meu coração você não será mais meu rei. Agora espera, eu me... Hello guys. Hey guys. Hi guys. Hey guys. Hey guys. Hey guys. Hey guys. Okay. ಎಲ್ಲರಿಗೂ ನಮಸ್ಕಾರ. Hey guys. Hey guys. Hey fam. Hey guys. Hello guys. Hi guys. Hey guys. Hey guys. Hey guys. Guys ಎಲ್ಲರಿಗೂ ಮತ್ತೆ Hey guys. Hey guys. Hey guys. Hey guys. Hey guys. Welcome back to Agastya Vlogs. ಟೈಮ್ ಕರೆಕ್ಟಾಗಿ 10 ಗಂಟೆ ಆಯಿತು. ಸೊ ಇಲ್ಲಿಂದ ಹೊರಡ್ತಿದ್ದೀವಿ. ಜಟಾಯು ಅರ್ತ್ ಸೆಂಟರ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಎಕ್ಸಾಕ್ಟ್ಲಿ 28 ಕಿಲೋಮೀಟರ್ 52 ನಿಮಿಷ ತೋರಿಸ್ತಿದೆ. ನಾಷ್ಟ ಮಾಡಬೇಕು. ಟೈಮ್ 11:47 ಆಯಿತು. ಬಂದಾಯಿತು, ಪಾರ್ಕಿಂಗ್ ಮಾಡಿದ್ವಿ. ಕ್ಯೂ ಅಂತೂ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡಿದ್ದಾರೆ. ಯಾಗುರು ಮುಖ ಹಿಂಗೆ ಹಾಕೊಂಡಿದ್ದಾನೆ. ಆಲ್ರೆಡಿ ಮುಖ ಸೀದೋಯ್ತು. ಮನೆಗೆ ಹೋದ್ರೆ ನನ್ನ ಹೆಂಡತಿ ಮನೆಗೆ ಸೇರಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಆ ಲೆವೆಲ್ಗೆ ಮುಖ ಸೀದೋಗ್ಬಿಟ್ಟಿದೆ. ಸೊ ಗೈಸ್, ಈ ಜಟಾಯು ಅರ್ತ್ ಸೆಂಟರ್ ನ ಆಕ್ಚುಯಲ್ ಕತೆ ಏನಂದ್ರೆ, ನಿಮ್ಮೆಲ್ಲರಿಗೂ ರಾಮಾಯಣ ಗೊತ್ತು. ರಾಮಾಯಣದಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡ್ಬೇಕಾದ್ರೆ ಇಲ್ಲಿ ಜಟಾಯು ಅಂದ್ರೆ ಅದು ಒಂದು ಹದ್ದು. ರಾವಣನ್ಗೆ ಆಪೋಸಿಟ್ ಸಿಕ್ಕಿದಾಗ ಅವ್ರ ಜೊತೆ ಯುದ್ಧ ಅಂದ್ರೆ ಲೈಕ್ ಫೈಟ್ ಆಡ್ತಾನೆ ಸೀತೆಯನ್ನು ಕಾಪಾಡಕ್ಕೋಸ್ಕರ. ಕೋಪಗೊಂಡ ರಾವಣ ನಮ್ಮ ಜಟಾಯುನ ಒಂದು ಸೈಡ್ ರೆಕ್ಕೆನ ಕಟ್ ಮಾಡ್ಬಿಡ್ತಾನೆ. ಲೈಕ್ ತಡೆಯಕ್ಕಾಗದೆ ಜಟಾಯು ಮೇಲಿಂದ ಕೆಳಗಡೆ ಬಿದ್ದು ಪ್ರಾಣ ತ್ಯಾಗ ಮಾಡ್ಬೇಕಾಗುತ್ತೆ. ಸೊ ಪ್ರಾಣ ತ್ಯಾಗ ಮಾಡಕ್ ಮುಂಚೆನು ಒಂದ್ ಕಡೆ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಸೀತೆನ ಹುಡುಕ್ಬೇಕಾದ್ರೆ ಇಲ್ಲಿ ಬಂದು ಜಟಾಯುನ್ ಮೀಟ್ ಆಗ್ತಾರೆ. ಅವ್ರಿಗೆ ರಾವಣ ಸೀತೆಯನ್ನು ತಗೊಂಡು ಸೌತ್ ಸೈಡ್ ಹೋಗಿದ್ದಾರೆ, ಅಂದ್ರೆ ದಕ್ಷಿಣ ಸೈಡ್ ಹೋಗಿದ್ದಾರೆ. ಒಂದು ಸುಳಿವು ಕೊಟ್ಟು ಅಲ್ಲೇ ಪ್ರಾಣ ಬಿಡುತ್ತೆ ನಮ್ ಜಟಾಯು. ಸೊ ಹಂಗೆ ಪ್ರಾಣ ಬಿಟ್ಟ ಮೇಲೆ ಜಟಾಯು ವಂಶಸ್ಥರನ್ನ ಕರೆದು ಅವ್ರಿಗೊಂದು ಅಂತ್ಯ ಸಂಸ್ಕಾರ ಮಾಡಿ ಮೋಕ್ಷ ಕೊಟ್ಬಿಟ್ಟು ಇಲ್ಲಿಂದ ಟುವರ್ಡ್ಸ್ ಧನುಷ್ಕೋಡಿ ಹೋಗಿ ಅಲ್ಲಿಂದ ರಾಮ ಸೇತುವೆ ಕೊಟ್ಟಿ ಹೋಗಿ ಸೀತೆನ ಬಿಡ್ಸ್ಕೊಂಡ್ ಬರೋದೈತಲ್ಲ. ಗೈಸ್, ಎಂಟ್ರಿ ಆಗ್ಬಿಟ್ವಿ. ಟೋಟಲ್ ಒಬ್ಬರಿಗೆ 354 ರೂಪಾಯಿ. 2 ವೇ ಅಲ್ಲಿ ಹೋಗ್ಬೋದು. ಒಂದು ನಿಮಗೆ ಸ್ಟೆಪ್ಸ್ ಅಲ್ಲಿ ಹೋಗ್ಬೋದು. ಟೋಟಲ್ 826 ಸ್ಟೆಪ್ಸ್ ಬರುತ್ತೆ 1 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಅಂತ ಹೇಳಿದ್ದಾರೆ. ಅದಾಗಲ್ಲ ಅಂತ ಹೇಳಿದ್ರೆ ಇನ್ನೊಂದು 610 ರೂಪಾಯಿ ಟಿಕೆಟ್ ಒಂದಿದೆ. ಅದು ನಿಮಗೆ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಕೇಬಲ್ ಕಾರ್ಗೆ ಅಷ್ಟುದ್ದ ಲೈನ್ ನಿಂತಿದ್ದು. ಇದಕ್ಕೆಲ್ಲ ಒಂದು 3-4 ಜನ ಇದ್ರು ಅಷ್ಟೇ. ಸೊ ಡ್ರೋನು ಬ್ಯಾಗು ಎಲ್ಲ ಕಿತ್ತಿಕೊಂಡ್ಬಿಟ್ರು. ಟಿಕೆಟ್ ಕೊಟ್ಟಿದ್ದಾರೆ, ಅದೆಲ್ಲ ಅಲೋ ಇಲ್ಲವಂತೆ ಮೇಲ್ಗಡೆಗೆ. ಬಿಸಿಲು ಪೀಕಲ್ಲಿ ಐತೆ. ಡ್ರೋನ್ ಶಾಟ್ ತೆಗಿಯೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಕೆಳಗಡೆ ಬಂದು. ಮತ್ತೆ ಲೈನ್ ಆದ್ಮೇಲೆ ಇಲ್ಲೊಂದು ಚೆಕ್ ಪಾಯಿಂಟ್ ಆಯಿತು, ಅಲ್ಲೇ ವಾಕೇವಿ. ಫುಲ್ಲು ಬಿಸಿಲೈತೆ. ಮೇಲಕ್ಕೆ ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ ಗಾಯ್ಸ್. ನೀವು ನಡ್ಕೊಂಡು ಹೋಗೋದಕ್ಕೆ ಗುರು ನೋಡಿ, ಅಲ್ಲಿ ಇದೆಯಲ್ಲ ಅವರೆಲ್ಲ ಕೇಬಲ್ ವೇಟ್ ಮಾಡ್ತಿರೋರು. ಇದು ವಾಕ್ ವೇ.
ಶಾನೂರು 20 ಬಂದಿಲ್ಲ. ರೆಸ್ಟ್ ಬಾಯ್ಸ್ ಅಮ್ಮ ಆಗ್ತಿಲ್ಲ ನೋಡ ಕ್ಯಾರೆ. ಸೊ ಇನ್ನು 648 ಇದೆ. ಗಾಯ್ಸ್ ಇಲ್ಲೊಂದು ಗುಹೆ ಹೋಗ್ತಾ ಇದೆ. ಆ ಗುಹೆ ಇನ್ನೇನು ಆಲ್ಮೋಸ್ಟ್ ಬಂದ್ವಿ. ಜಟಾಯಿ ಕೈ ಕಾಣಿಸ್ತೀವಿ ನೋಡಿ. ಸೊ ಆ್ಯಕ್ಚುಲಿ ಇದನ್ನ ರಾಜೀವ್ ಅನ್ಸಲ್ ಅನ್ನೋರು ಇನಿಷಿಯೇಟ್ ಮಾಡಿ ಬಿಲ್ಡ್ ಮಾಡಿರ್ತಾರೆ. ಫೈನಲಿ ಬಂದಾಯ್ತು. ಅವ್ರು ಇವ್ರನ್ನ ಯಾರನ್ನ ಎತ್ಕಂಗಿಲ್ಲ, ಇರ್ಬೋದು ಬಟ್ ಅವ್ರು ಬಿಡಲ್ಲ. ಸೊ ಇಲ್ಲಿ ನಿಮಗೆ ಜಟಾಯು ರಾಮ ಟೆಂಪಲ್ ಅಂತಿದೆ. ಓಕೆ, ಮೇ ಬಿ ಇದು ಆಡಿಟೋರಿಯಂ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅಪ್ಪ ಉಳಿದ್ರು ಸೈಡ್ವಾ. ಓಕೆ, ಇದು ಸ್ಟೇಜ್ ಥರ. ಸೊ ಅಲ್ಲಿ ನಿಮಗೆ ರಾಮ ಟೆಂಪಲ್ ಇದೆ, ಜಟಾಯು ರಾಮ ಟೆಂಪಲ್ ಅಂತ. ಟಾಯ್ಲೆಟು ಬೇಸ್ ಪಾಯಿಂಟಲ್ಲಿ ಐತೆ, ಅದು ಬಿಟ್ಬಿಟ್ರೆ ಮತ್ತೆ ಟಾಪ್ ಪಾಯಿಂಟಲ್ಲೇ ಇರೋದು. ವೇ ಟು ಟಾಯ್ಲೆಟ್. ಈ ಗ್ಯಾಪಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ನೋಡಿ. ಓ ಮೈ ಗಾಡ್. ಇಲ್ಲಿ ನಿಮಗೆ ಫೋಟೋ ಶೂಟ್ ಮಾಡ್ಕೊಬೋದು. ಬನ್ನಿ ಇಡಿ ಒಂದು ಸ್ವಲ್ಪ ಫೋಟೋ. ఇప్పుడు దించరా ఫోటో కిసిక్కనే పుష్ప 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 ಚಪ್ರ. ಫೋಟೋ ಸೆಷನ್ ಹೋಗ್ತಾ ಇದೆ. ಇದೆಲ್ಲ ಕಲ್ಲೇ ಗುರು, ಆರ್ಟಿಫಿಷಿಯಲ್ ಕಲ್ಲ ಅಥವಾ ಬೆಟ್ಟದಲ್ಲೇ ಕೊಡ್ತಿರೋದು ಗೊತ್ತಿಲ್ಲ. ನನ್ನ ಪ್ರಕಾರ ಆರ್ಟಿಫಿಷಿಯಲ್ ಅಂದರೆ ಇವರೇ ಮಾಡಿ ಆಮೇಲೆ ಇಟ್ಟಿರೋ ಥರ ಇರ್ಬೋದು. ಟೆಂಪಲ್ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಎಲ್ಲ ದೇವಸ್ಥಾನದಲ್ಲೂ ಒಳಗಡೆ ಬಿಡ್ತಾರೆ ದರ್ಶನಕ್ಕೆ. ಇಲ್ಲೇನೋ ಡೋರ್ ಹಾಕ್ಬಿಟ್ಟು ಅಂದರೆ ಲೈಕ್ ನಾರ್ಮಲ್ ಟೆಂಪಲ್ ಥರ ಇಲ್ಲ. ಬಿಲ್ಡಿಂಗ್ ಒಳಗಡೆ ಜಸ್ಟ್ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅಷ್ಟೇ, ರಾಮ. ಅದು ಈಚೆಯಿಂದಾನೆ ನಮಸ್ಕಾರ ಹೊಡ್ಕೊಂಡು ಅಷ್ಟೇ ಇಲ್ಲಿರೋದು. ಸೊ ಇದೇ ರಾಮನ ಒಂದು ಪಾದ ಪ್ರಿಂಟ್ ಅಂತ ಹೇಳ್ತಿದ್ದಾರೆ. ಇದೇ ಪಾದ ಲೈಕ್ ತುಂಬ ದಪ್ಪಕ್ಕೈತೆ. ನಡ ಸಿಗ್ರೋ ಫೈನ್ ಗೈಸ್, ಹೊರಟ್ವಿ. ಟೈಮ್ ಎಷ್ಟಾಯ್ತು ಎಕ್ಸಾಕ್ಟ್ಲಿ? ಸೊ 2:15 ಆಯಿತು. ಕೆಳಗಡೆ ಹೋಗ್ತಿದ್ವಿ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಇನ್ನೊಂದು ಸ್ಪಾಟ್ ಐತೆ. ಎಕ್ಸಾಕ್ಟ್ಲಿ 34 ಮಿನಿಟ್ಸಲ್ಲಿ ಕೆಳಗಡೆ ಬಂದ್ಬಿಟ್ವಿ. ಅಲ್ಲೇ ಆಯ್ತು ನೋಡಿ ಎಕ್ಸಿಟ್ ಅಂತ. ಹೋಗ ನೀನು ಹಾಳು ಅಲ್ಲಿ ನಾಡಪ್ಪಿಬ್ಬೆ ಗೈಸ್. ಜಟಾಯ ಮಂಗಳಂ ಸಿಟಿಗೆ ಬಂದಾಯ್ತು ಲಂಚ್ ಮಾಡೋಣ ಅಂತ. ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಡ್ರೋನ್ ಬಿಡೋಣ ಅಂತ ಕೆಳಗಡೆಯಿಂದ ಬಿಟ್ಟೆ, ಮೇಲ್ಗಡೆ ಅವೈಲೇಬಲ್ ಇಲ್ಲ ಅಂತ. ಬಟ್ ರಪ್ಚರ್ ಹತ್ರ ಹೋಯ್ತು. ಅದಾಗಿದ ತಕ್ಷಣ ಸಿಗ್ನಲ್ ವೀಕ್ ಅಂದ್ಬಿಟ್ಟು ಕಟ್ ಆಗೋಯ್ತು. ನನಗಂತೂ ಯಾಕೆ ಕೇಳ್ತೀರಾ, ಸೀರಿಯಸ್ಲಿ ಅಷ್ಟೇ ಡ್ರೋನ್ ಹೊಗೆನೆ ಅದು ಇದು ಅಂದ್ಕೊಂಡಿದ್ದೆ. ಫೈನಲಿ ಹೆಂಗೋ ಆರ್ಸಿನ ಆಫ್ ಮಾಡಿ ಆನ್ ಮಾಡೋರೆ ಅದು ಆಟೋಮೆಟಿಕ್ಕಾಗಿ ಸಿಗ್ನಲ್ ವೀಕ್ ಆಗಿದ ತಕ್ಷಣ ರಿಟರ್ನ್ ಟು ಹೋಮ್ ಪಾಯಿಂಟ್ ಅಂತ ಸೆಟ್ ಮಾಡ್ತೀವಿ. ಆ ಪಾಯಿಂಟ್ಗೆ ಆಟೋಮೆಟಿಕ್ಕಾಗಿ ರಿಟರ್ನ್ ಬರ್ತಿತ್ತು. ಸೊ ಅದರಿಂದ ತಪ್ಪಿಸ್ಕೊಂಡೇ ಬರುತ್ತೆ ಡ್ರೋನ್ ಶಾಟ್ ಬೇಡ ಅಂತ. ಲಂಚ್ ಮುಗಿಸಾಯ್ತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇದ್ದೀವಿ. ನಮ್ಮ ಮಾವ ನೋಡಿದ್ರೆ ನನ್ನ ಕಾರಲ್ಲಿ ಅವನೇ ಮಕ್ಕಳು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ತಿರುವನಂತಪುರಂ ಟೆಂಪಲ್ಗೆ ಪ್ಲ್ಯಾನ್ ಮಾಡಿದ್ವಿ. ಈ ಜಟಾಯು ನೋಡ್ಬಿಟ್ಟು ಹೋಗೋಣಂತ. ಇಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಬಟ್ ಕಾರಣಾಂತರಗಳಿಂದ ಅಲ್ಲಿ ಟೈಮಿಂಗ್ ನಮ್ಗೆ ಸೆಟ್ ಆಗಿಲ್ಲ. ಅರ್ಲಿ ಮಾರ್ನಿಂಗ್ 3:45 10:45 ಇರಬೇಕು. ಈವ್ನಿಂಗ್ 5 to 7 o'clock ಇರಬೇಕು. ಸೊ ನಮಗೆ ಹೆಂಗಾದರೂ ಲೇಟಾಗಿ ಹೋಗುತ್ತೆ. ಬೆಳಗ್ಗೆನೇ ಎದ್ದು ಹೋಗೋಕ್ಕಾಗಲ್ಲ ಅಷ್ಟು ಬೇಗ, ನೈಟು ಅಷ್ಟು ಲೇಟಿಗೆ ಬರೋಕ್ಕಾಗಲ್ಲ ಅನ್ನೋ ರೀಸನ್ಗೆ ನೆಕ್ಸ್ಟ್ ಟೈಮ್ ಬರೋಣ ಅಂತ
ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೈಟ್ ನಾವು ಆಯೂರಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಚೆನ್ನಾಗಿತ್ತು ಅಂತ ರೀಲ್ಸಲ್ಲೆಲ್ಲ ಹೇಳಿದ್ರು, ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಫೋಟೋ ಶೂಟ್ಗಂತೂ ಲಾಯಕ್ಕಿರೋ ಜಾಗ ಇವುಗಳು. ಅದಕ್ಕಂತ ನೆನ್ನೆಯಿಂದ ಮುಖ ಉಳಿಸ್ಕೊಂಡಿದ್ದಾವೆ ಫೋಟೋ ಹಿಡಿಯೋಕ್ಕಾಗಿಲ್ಲ ಅಂತ. ಸೊ ನಿಮ್ಮನ್ನೆಲ್ಲರನ್ನೂ ಅಲ್ಲಿ ಹೋಗಿ ನೋಡ್ತೀನಿ. ಎಕ್ಸಾಕ್ಟ್ಲಿ 5:30 ಆಯಿತು. ವಿ ಆರ್ ಅಟ್ ಪುನಲೂರ್. ಒಂದು ಬ್ರಿಡ್ಜ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಮಾರ್ನಿಂಗ್ ನೋಡಿದೆ. ಸೊ ನಿಯರ್ ಟು ಜಟಾಯು ಇತ್ತು, ಅದಕ್ಕೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಇದೇ ಪುನಲೂರ್ ಅಂತ, ಇದೇ ಪುನಲೂರ್ ಸರ್ಕಲ್ಲು. ಸೊ ನೋಡಿ, ನೀವು ಹೀಗೆ ಹೋದರೆ ನಿಮಗೆ ಶಬರಿಮಲೆ ಹತ್ರ ಜಸ್ಟ್ 100 ಕಿಲೋಮೀಟ್ರು. ಸೊ ಇದೇ ಆ ಬ್ರಿಡ್ಜು. ಸೊ ತೆನ್ಮಲ ಅಂದರೆ ನಾವು ಬೆಂಗಳೂರಿಂದ ಬರುವಾಗ ಅಲ್ಲಿ ಎಂಟ್ರಿ ಬಂದ್ವಲ್ಲ, ಅದು ಇಲ್ಲಿಂದ ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ, ಕೇರಳ ಎಂಟ್ರೆನ್ಸು. ಸೊ ಇದೇ ಆ ಬ್ರಿಡ್ಜು. ಬನ್ನಿ ಮೇಲ್ಗಡೆಯಿಂದ ನೋಡೋಣ. ಇದೇ ಬ್ರಿಡ್ಜ್ ಎಂಟ್ರೆನ್ಸು. ಏನು ಗುರು ಡ್ರೋನ್ ಅಂತ ಟಿಟಲ್ ತೋರಿಸ್ತಿದೆ ಅನ್ಬೋದಿತ್ತು. ಡ್ರೋನ್ ಶಾಟ್ ಅಲೋ ಮಾಡಿಲ್ಲ ಅಲ್ಲಿ. ಯಾವನ ಇನ್ಚಾರ್ಜ್ ಇರೋ ನಾವು ಡ್ರೋನ್ ತೆಗಿರೋದು ನೋಡಿದ ತಕ್ಷಣ ಬಂದ. ಡ್ರೋನ ಇದು ಇಲ್ಲೆಲ್ಲ DSLR ಡ್ರೋನ್ ಎಲ್ಲ ಅವೈಲೇಬಲ್ ಇಲ್ಲ, ಬೇಕಂದರೆ ಫೋನಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು. ಯೂಟ್ಯೂಬಲ್ಲಿ ಅವ್ರಿಗೆಲ್ಲ ಹೆಂಗೆ ಬಿಟ್ರಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ರೈಡ್ಸ್ ತೊಗೊಂಡು ಅಪ್ಲೋಡ್ ಮಾಡಿರ್ತಾರೆ ಅಂದರು. ಏನೋ ಲೋಕಲ್ ಸುಮ್ಮನೆ ಹೇಳೋದೆ. ಊರು ಬಿಟ್ಟು ಊರು ಬಂದರೆ ಇದೊಂದು ಪ್ರಾಬ್ಲಮ್ಮು. ಇಲ್ಲೊಂದು ಬ್ರಿಡ್ಜ್ ಇದೆ, ರೈಲ್ವೆ ಟ್ರ್ಯಾಕು. ಅಲ್ಲಿ ನನಗೆ ಬಂದೆ ಸೆಂಟ್ರಲ್ಲಿ ಇದೆ ರೋಡ್ ಬ್ರಿಡ್ಜು. ಇದು ಸೇಮ್ ಲೈಕ್ ಈ ಲಂಡನ್ನಲ್ಲಿರೋ ಬ್ರಿಡ್ಜ್ ನೋಡಿ ಇನ್ಸ್ಪೈರ್ ಆಗಿ ಕಟ್ಟಿರೋದು ಅಂತ ಹೇಳಿದ್ರು. ಅದಕ್ಕೆ ಸರಿ ನೋಡೋಣ ಅಂತ ಬಂದೆ. ಈ DJI ಸ್ಯಾಟಲೈಟ್ ರೆಸ್ಟ್ರಿಕ್ಷನ್ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಲೋಕಲ್ಸ್ ಅಂತೂ ಆರಿಸ್ಬೇಡಿ ಅದಿದಂತ ಇವ್ರ ಪಾಡಿಗೆ ರೆಸ್ಟ್ರಿಕ್ಷನ್ಸ್ ಕೊಡ್ತಾರೆ. ಏನಾದ್ರು 1 hour ಓಡ್ಸ್ಕೊಂಬಂದಿದ್ದೀನಿ 20 ಕಿಲೋಮೀಟ್ರ್. ಏನಾದ್ರು ಯೂಸ್ ಆಗ್ಬೇಕು ತಾನೆ. ಓಕೆ ಬಟ್ ಇವರೇ ಇನ್ಚಾರ್ಜು. ಅಲ್ಲಿಂದ ಬಂದಿದ್ದೀರಾ, ಮುಖಕ್ಕೆ ಸಪ್ಪ ಇಟ್ಕೊಳ್ತೀರಾ, 2 ಫೋಟೋ ತೊಗೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗ ಬಿದ್ದು ತೆಗಿತಾನೆ. ಸುಂದರವಾದ ಊರ ಹೆಸರೇನೋ ಮರ್ತೋಯ್ತು. ಯಾವುದೋ ಒಂದು ಊರು, ಪುನಲೂರ ಏನೋ ಊರ ಹೆಸರು. ಬ್ಯೂಟಿಫುಲ್ ಬ್ರಿಡ್ಜಿಂದ ಎಕ್ಸಾಕ್ಟ್ಲಿ 1 hour ಆದಮೇಲೆ ಹೋಗ್ತಾ ಇದ್ದೀವಿ. ಟೈಮ್ ಕರೆಕ್ಟಾಗಿ 6:35 ಆಯಿತು. ಫೈನ್ ಅಷ್ಟೇ. ಈಗ ರೂಮ್ಗೆ ಹೋಗೋದು. ರೂಮ್ಗೆ ಹೊಟ್ಟು ಬೆಳಗ್ಗೆ ಸನ್ರೈಸ್ಗೆ ಹೋಗೋಣ ಅಂತಿದ್ದೀವಿ, ಆದರೆ ಇನ್ಕ್ಲೂಡ್ ಮಾಡ್ತೀನಿ. Next morning. ಸೊ ಗಾಯ್ಸ್ 10:45 ಆಯಿತು. ಹೊರಟ್ವಿ. ಫೈನ್ ಗಾಯ್ಸ್ 10:52 ಆಯಿತು. 10:52 ಬಿಟ್ವಿ ಇಲ್ಲಿಂದ. ಸೊ ಈಗ ಬಂದಿರೋ ರೂಟಲ್ಲಿ ಹೋಗಲ್ಲ. ಅದು ಅದಲ್ಲ, ಕಾಸಿಲ್ಲ ಜ್ಯೂಸ್. ಕಾಸಿಲ್ಲ ಅಂತೀನಿ, ಮುಸಂಬಿಕಾ. ಎಸ್ ಬಂದಿದ್ದ ರೂಟಲ್ಲಿ ಹೋಗ್ತಿಲ್ಲ. ಬರುವಾಗ ನಾವು ಶಿವಕಾಶಿ ಹೈವೇಲಿ ಬಂದ್ವಿ. ಅಂದರೆ ಆಲ್ಮೋಸ್ಟ್ 90% ತಮಿಳ್ನಾಡಿಗೆ ಬಂದು ಆಮೇಲೆ ಕೇರಳ ತೋರ್ಕೊಂಡ್ವಿ. ಇವಾಗ 50% ತಮಿಳ್ನಾಡು 50% ಕೇರಳ ರೂಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಎಸ್ ಇಲ್ಲಿಂದ ಅಲಪ್ಪಿ, ಕೊಚ್ಚಿ, ತ್ರಿಸೂರು, ಪಾಲಕ್ಕಾಡು ಹೋಗಿ ಕೊಯಂಬತ್ತೂರು ಜಾಯ್ನ್ ಆಗಿ ಅಲ್ಲಿಂದ ಡೈರೆಕ್ಟ್ ನಾಮಕಲ್ಲು, ಸೇಲಮು, ಧರ್ಮಪುರಿ, ಕೃಷ್ಣಗಿರಿ ಅದೇ ರೂಟಲ್ಲಿ ಹೋಗ್ತಿದ್ವಿ. ಸೊ ಹೋಪ್ಫುಲ್ಲಿ 12 hour ಅಂದರೂ ಮನೆ ಹೋಗೋಕ್ಕೆ ಪಕ್ಕ 1 to 2 ಗಂಟೆ ಮಿಡ್ನೈಟ್ ಆಗುತ್ತೆ. ಸೊ ಹೋಗೋ ದಾರಿಯಲ್ಲಿ ಇನ್ನೊಂದು ಪ್ಲೇಸಸ್ನ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಒಳ್ಳೆ ಒಂದು ವ್ಯೂ ಪಾಯಿಂಟ್ ನೋಡಿದ್ವಿ. ಆ ವ್ಯೂ ಪಾಯಿಂಟ್ ನಿಮ್ಗೆ ಇಷ್ಟ ಆಗುತ್ತೆ ಪಕ್ಕ. ಇನ್ನೂ ನಾಷ್ಟ ಮಾಡಿಲ್ಲ, 11 ಗಂಟೆ ಆಯಿತು. ಚಿಕ್ಕ ಮಗು ಇದ್ರು, ಯಾರು ತಲೆ ಕೆಡ್ಸ್ಕೊಂತಿಲ್ಲ, ಅವ್ರದೆಲ್ಲ ದೊಡ್ಡ ಹೊಟ್ಟೆ ಅಂತ. ಎಸ್ ಒಳ್ಳೆ ವ್ಯೂ ಪಾಯಿಂಟು. ನಾಷ್ಟ ಮುಗಿಸ್ಕೊಂಡು ಡೈರೆಕ್ಟ್ ನಿಮ್ಗೆ ಆ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀನಿ. 5 hours later. 3ನೇ ಫುಲ್ ಟ್ಯಾಂಕು. ಸೊ ಗಾಯ್ಸ್ ಆ್ಯಕ್ಚುಲಿ ಟೈಮ್ 4:30 ಆಯಿತು. ರೂಮ್ ಬಿಟ್ಟಿದ್ದು 10:50. ಸೊ ಇನ್ನು 150 ಕಿಲೋಮೀಟ್ರ್ ಕೂಡ ದಾಟಿಲ್ಲ. ಇಂಥ ಒಂದು ಲೊಕೇಶನ್ ಹಾಕಿದ್ದೀನಿ ನೋಡಿ. ಈ ಲೊಕೇಶನ್ನ ಹುಡ್ಕೊಂಡು ಬಂದ್ವಿ. ಬಟ್ ಇದು ನೋಡಿದ್ರೆ ಆ ಲೊಕೇಶನ್ ಎಲ್ಲೋ ವೆಲಿಯಾನಾಡು ಅಂತ ಹಾಕಿದ್ದು. ಇಲ್ಲಿ ಬಂದು ಯಾರನ್ನೋ ಓಪನ್ ಕೇಳಿದ್ರೆ ಆ್ಯಕ್ಚುಲಿ ಅಲಪಿಯಲ್ಲಿ ಇರೋದು ಈ ಥರ ಯಾವುದೂ ಇಲ್ಲ ಅಂತಿದ್ದಾರೆ. ಸೊ 6 hour ಇದರಲ್ಲಿ ಹುಡ್ಕೊಂಡು ಕಳ್ದು ವೇಸ್ಟ್ ಆಯಿತು. ಈಗ ಇಲ್ಲಿಂದ ಮನೆಗೆ 13 hour ತೋರಿಸ್ತಿದೆ. ಸೊ ಅರ್ಲಿ ಮಾರ್ನಿಂಗ್ 5 o'clock ಆಗ್ಬೋದು. ಈ ಅಪ್ಪನೇ ಈ ಶಾವೆ ಚೆನ್ನಾಗಿಲ್ಲ ಕಣ, ಕಟ್ಟಿಂಗ್ ಮಾಡಿಸಿಲ್ಲ. ಕೈ ಇಟ್ಬೇಡ ನಾನು ಕ್ಯಾಮ್ರಾದಲ್ಲಿ. ಆಕ್ಚುಲಿ ಇಲ್ಲಿಂದಾನೇ 12 hour ತೋರಿಸ್ತಿದೆ. ಅದ್ರ ಜೊತೆಗೆ 1429 ರೂಪಾಯಿ ಇನ್ನೂ ಟೋಲ್ ಇದೆ ಅಂತೆ. ಟೈಮ್ಗೆ ಎಕ್ಸಾಕ್ಟ್ಲಿ 7:48 ಆಯಿತು. ಪಾಲಕ್ಕಾಡಿಗೆ ಇನ್ನೂ ಒಂದು 40 ಕಿಲೋಮೀಟ್ರ್ ಐತೆ. ರೂಮ್ ಬಿಟ್ಟಾಗಿಂದ ಮನೆ ಹೋಗೋಕೆ 11 hours ಆಗುತ್ತೆ ಅಂದ್ಕೊಂಡಿದ್ದೆ. ಅದು ನಾನು 17 hours ಮಾಡಿಬಿಟ್ಟೆ. ಸುಮ್ಮನೆ ಯೂಟ್ಯೂಬಲ್ಲಿ ನಂಬ್ಕೊಂಡು ಹೋದೆ. ಯೂಟ್ಯೂಬಲ್ಲಿ ಲೊಕೇಶನ್ ನೋಡಿದ್ರೆ ಚೆನ್ನಾಗಿತ್ತು. ಡ್ರೋನ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದೆ. ಬಟ್ ನೋಡಿದ್ರೆ ಅಲ್ಲಿ ಅಂದ್ಕೊಂಡಂಗೆ ಇರಲಿಲ್ಲ. ತ್ರಿಸೂರು ಔಟ್ರು ಬರೋವರೆಗೂ ನರ್ಕನೇ. ಅವರಿಬ್ಬರು ಬೇರೆ ತುಂಬ ಹುರ್ಕೊಂಬಿಟ್ರು. 6 hour ಸುಮ್ಮನೆ ಸುತ್ತಾಡಿದ್ದೀವಿ, ಏನು ನೋಡೋಕ್ಕಾಗಿಲ್ಲ ಅಂತ. ಫೈನ್ ಎಲ್ಲ ಇದ್ದಿದೆ. ಹೋಗೋಣ, ನೈಟೆಲ್ಲ ಓಡಿಸ್ಕೊಂಡು ಹೋಗೋದೇ, ಬೇರೆ ವಿಧಿ ಇಲ್ಲ.
5 ನಿಮಿಷದಲ್ಲಿ ಘಾಟ್ ಸೆಕ್ಷನ್ನ ದಾಟೇ ಬಿಟ್ವಿ. ಯಾವುದೇ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇದು 5ನೇ ಸಲ 6ನೇ ಸಲ ಬರ್ತಾ ಇದ್ದೀನಿ, ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಏನಿಲ್ಲ. ಧರ್ಮಪುರಿಂದ 21 ಕಿಲೋಮೀಟ್ರು ಸಿಂಪ್ಲಿ ವೇಸ್ಟೆಡ್. ಅಷ್ಟು ಟೈಮ್ 1:51 ಆಯಿತು. ಸೊ ಇದು ಯಾವ ರೋಡ್ ಗೊತ್ತಾಗ್ತಿದ್ಯಾ? ನಾನು ತಮಿಳ್ನಾಡಿಗೆ ಆಗಾಗ ಬಂದು ಹೋಗ್ತಿದ್ನಲ್ಲ, ಅದೇ ಹೈವೇಲಿದ್ದೀವಿ. ಈಗ ಡ್ರೋನ್ ಬಿಡೋಣ ಅಂತ ತೆಗ್ದಿದ್ದೀವಿ. ನೈಟಲ್ಲಿ ಟ್ರೈ ಮಾಡಬೇಕು, ಚೆನ್ನಾಗಿ ಬರುತ್ತಾ ಬರಲ್ವಾ ಅಂತ ನೋಡೋಣ ಅಂತ ತೆಗೆದ್ವಿ. ನೋಡೋಣ ಬನ್ನಿ, ಡ್ರೋನ್ ಶಾಟ್ ತೋರಿಸ್ತೀನಿ. ಗೈಸ್ 4 ದಿನ ಆದಮೇಲೆ ಬೆಂಗಳೂರು ಒಳಗಡೆ ಕಾಲ್ ಇಟ್ಟಾಯಿತು. ಗೈಸ್ ಟೈಮ್ 4:20 ಆಯಿತು. ಕರೆಕ್ಟಾಗಿ 4:20 ಮನೆ ನಂಬರ್ಗೆ ಬಂದಿದ್ದೀವಿ. ಅದು 4:20 ಬಿಡೋದಕ್ಕೆ ಬಂದಿದ್ದೀವಿ. ಇವ್ರು ಯಾರನ್ನು ಗೊತ್ತಾಗ್ತಿದ್ಯಾ? ತಗ್ಗೆದೆಲೆ ನೋಡಿರ್ತೀರ ಅವರೇ. ಬಾಯ್ ಶಿಷ್ಯ ಇದ್ರೆ ತೊಗೊಂಬರ್ತೀನಿ, ಡೋಂಟ್ ವರಿ. ಅಲ್ಲ, ಬಾಯ್ ಶಿಷ್ಯ ಅಂದರೆ ಬಾಯಿ ಹೇಳಬೇಕು. ಬಾಯ್ ಅದು ಬಾಯ್ ಶಿಷ್ಯ. ಹ್ಞೂ ಬಾಯ್ ಬಾಯ್. ಎಸ್ ಗೈಸ್ ಟೈಮ್ ಕರೆಕ್ಟಾಗಿ 4:38 ಆಯಿತು. ನಾವು ಬೆಳಿಗ್ಗೆ ಬಿಟ್ಟಿದ್ದು 11:00 ಇಲ್ಲಿಗೆ ಬಂದು ಸೇರೋದಕ್ಕೆ ಸುಮಾರು 17 ಅವರ್ ಆಯಿತು. ಹೋಗುವಾಗ 15 ಅವರು, ಬರುವಾಗ 17 ಅವರು. ಸೊ ಈ ಯೂಟ್ಯೂಬ್ನ ನಂಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಯಾವುದೋ ಲೊಕೇಶನ್ಗೆ ಹೋಗಿ ಕೊನೆಗೆ ಅಲ್ಲಿ ಸಿಗದೆ. ನಿಜ ಲೈಕ್ ತುಂಬ ವರ್ಸ್ಟ್ ರೀ. ನಾನು ಕೇರಳದಲ್ಲಿ ಲೈಕ್ ಹೋಗುವಾಗ ಶಿವಗಾಸಿ ರೂಟು ಗೂಗಲ್ ಮ್ಯಾಪ್ ಯಾಕೆ ತೋರಿಸ್ತಾನೋ ಅಂತ ನನಗೆ ಇವತ್ತು ಗೊತ್ತಾಯ್ತು. ನಿಜ ಸಿಕ್ಕಾಪಟ್ಟೆ ಟ್ರಾಫಿಕ್ ಪ್ಲಸ್ ರೋಡ್ ಚಿಕ್ಕದು, ಕವರೇ ಮಾಡೋಕ್ಕಾಗಲ್ಲ. 150 ಕಿಲೋಮೀಟರ್ನ ಈ 6 ಅವರ್ ಓಡಿಸಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಷ್ಟೇ ಬೆಳಗ್ಗೆ ಬಿಟ್ಟಾಗಿಂದ ಇವಾಗವರೆಗೂ ಸುಮಾರು 780 ಕಿಲೋಮೀಟರ್ ಏನೋ ಓಡಿಸಿದೀನಿ. ಹೋಪ್ಫುಲಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಅಷ್ಟೇ, ಇದನ್ನ 2 ಪಾಠ ಕೊಟ್ಟಿರ್ತೀನಿ. ಆಲ್ಸೋ AVNs ಚಾನಲ್ ಅಲ್ಲಿ ಡ್ರೋನ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದೀನಿ. ಅದನ್ನು ಕೂಡ ಮರಿದಂಗೆ ನೋಡ್ಬಿಡಿ ಹೇಗಿರುತ್ತೆ ಏನು ಎತ್ತ ಅಂತ. ಮತ್ತೆ ಜನವರಿಯಲ್ಲಿ ಆದಷ್ಟು ಬೇಗ ಇನ್ನೊಂದು ರೈಡ್ ಹೋಗ್ತೀನಿ. ಆ ರೈಡಲ್ಲಿ ನಿಮ್ಮೆಲ್ಲರೂ ನೋಡ್ತೀನಿ. ಮರಿದಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆದಷ್ಟು. ಇನ್ಸ್ಟಾಗ್ರಾಮಲ್ಲೂ ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ತುಂಬ ರೀಲ್ಸ್ ಹಾಕ್ತಾನೆ ಇದ್ದೀನಿ ರೆಗ್ಯುಲರ್ ಆಗಿ. ಮತ್ತೆ ನಿಮ್ಮೆಲ್ಲರನ್ನ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಲವ್ ಯು ಆಲ್, ಟಾಟಾ. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara, mas não tô no jogo. E tudo isso eu fico nessa, tipo, quem é ele? Ele é só um macho escroto dentro do padrão.